ವಿಶ್ವದ ದೊಡ್ಡಣ್ಣ ಅಮೆರಿಕ ಇದೀಗ ಭಾರತದ ಸ್ನೇಹವನ್ನು ಬಯಸ್ತಾ ಇದೆ. ಅದರಲ್ಲೂ ಕೂಡ ತನ್ನ ವಿರೋಧಿ ರಷ್ಯಾದೊಂದಿಗೆ ಉತ್ತಮ ಸ್ನೇಹವನ್ನು ಹೊಂದಿರುವಂತಹ ಭಾರತದೊಂದಿಗೆ ಅಮೆರಿಕ ಸ್ನೇಹ ಸಂಬಂಧವನ್ನು ಬಯಸ್ತಿರೋದು ಯಾಕೆ? ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೂ ಹಾಗೂ ಭಾರತಕ್ಕೂ ಇರುವಂತಹ ಅವಿನಾಭಾವ ಸಂಬಂಧ ಎಂತಹದ್ದು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಭಾರತ ಬಲಿಷ್ಠ ರಾಷ್ಟ್ರ ಅನ್ನೋದರಲ್ಲಿ ಡೌಟೇ ಇಲ್ಲ. ವಿಶ್ವದ ಆರ್ಥಿಕತೆಯಲ್ಲಿ 5ನೇ ಸ್ಥಾನ, ಏಷ್ಯಾದ ಆರ್ಥಿಕತೆಯಲ್ಲಿ 3ನೇ ಸ್ಥಾನವನ್ನು ಹೊಂದಿರುವಂತಹ ಭಾರತ ಇದೀಗ ವಿಶ್ವ ಮಟ್ಟದಲ್ಲಿ ಬಲಿಷ್ಠವಾಗಿ ಬೆಳೀತಾ ಇದೆ. ಅದೇ ಕಾರಣಕ್ಕೆ ವಿಶ್ವದ ಅನೇಕ ರಾಷ್ಟ್ರಗಳು ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬಯಸಲು ಇಷ್ಟಪಡ್ತಾ ಇದೆ. ಅದೇ ಕಾರಣಕ್ಕೆ ಇದೀಗ ಅಮೆರಿಕದ ಪೆಂಟಗಾನ್ ಕೂಡ ಇಂತಹದ್ದೇ ಮಾತನ್ನು ಹೇಳಿದೆ. ಭಾರತದೊಂದಿಗಿನ ಸಂಬಂಧ ಇಷ್ಟು ದಿನ ಏನಿತ್ತೋ ಅದಕ್ಕಿಂತ ಉತ್ತಮವಾದ ಸಂಬಂಧವನ್ನು ಭಾರತ ಮತ್ತು ಅಮೆರಿಕ ಹೊಂದಿದೆ ಎನ್ನುವಂತಹ ಮಾತನ್ನು ಹೇಳಿದೆ. ಸ್ನೇಹಿತರೆ, ಇಲ್ಲೊಂದು ವಿಚಾರ ಏನಪ್ಪಾ ಅಂದರೆ, ಅಮೆರಿಕದ ವಿರೋಧಿ ರಾಷ್ಟ್ರವಾದ ರಷ್ಯಾದೊಂದಿಗೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ. ಆದರೂ ಕೂಡ ಇಂತಹ ಭಾರತದೊಂದಿಗೆ ಅಮೆರಿಕ ಉತ್ತಮ ಸಂಬಂಧವನ್ನು ಹೊಂದುತ್ತಿರೋದು ಯಾಕೆ? ಅದಕ್ಕೆ ಹಲವು ಕಾರಣಗಳಿವೆ. ಹೌದು ಸ್ನೇಹಿತರೆ, ಭಾರತ ವಿಶ್ವದ ಎಲ್ಲ ದೇಶಗಳಿಗಿಂತ ವೇಗವಾಗಿ ಬೆಳೆಯುತ್ತಿದೆ. ಬಲಿಷ್ಠ ರಾಷ್ಟ್ರಗಳು ಆರ್ಥಿಕತೆಯ ಕುಸಿತದ ಭೀತಿಯಲ್ಲಿದ್ದರೆ ಭಾರತ ಮಾತ್ರ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಯಾವುದೇ ಬಲಿಷ್ಠ ರಾಷ್ಟ್ರ ಮಾಡದ ನಿರೀಕ್ಷೆಯನ್ನು ಭಾರತ ಇಟ್ಟುಕೊಂಡಿದೆ. ಯಾವುದೇ ದೇಶ ಹೊಂದಿಲ್ಲದ GDPಯ ಬೆಳವಣಿಗೆಯನ್ನು ಭಾರತ ಹೊಂದಿದೆ. ಇದರ ಜೊತೆಯಲ್ಲಿಯೇ ಭಾರತದ ಸಂಪನ್ಮೂಲ, ಭಾರತದ ಯುವಕರು, ಡಿಜಿಟಲೀಕರಣ ಹೀಗೆ ಹಲವು ಆಯಾಮಗಳಿಂದ ಭಾರತ ಅಭಿವೃದ್ಧಿಯನ್ನು ಸಾಧಿಸುತ್ತಿದೆ. ಅದೇ ಕಾರಣಕ್ಕೆ ಇದೀಗ ಭಾರತ ಮತ್ತಷ್ಟು ಬಲಿಷ್ಠವಾಗ್ತಿದೆ. ಅದರಲ್ಲಿಯೂ ವಿಶ್ವದ ಪ್ರಮುಖ ದೇಶಗಳು ಭಾರತದ ಸ್ನೇಹಕ್ಕಾಗಿ ಹಾತೊರೆಯುತ್ತಿವೆ. ಅದರಲ್ಲಿಯೂ ಅಮೆರಿಕ, ರಷ್ಯಾ, ಚೀನಾದಂತಹ ರಾಷ್ಟ್ರಗಳೇ ಇದೀಗ ಭಾರತದ ಸ್ನೇಹವನ್ನು ಬಯಸ್ತಿವೆ. ಅದಕ್ಕೆ ಕಾರಣ ಭಾರತ ಇಡುತ್ತಿರುವಂತಹ ಹೆಜ್ಜೆಗಳು ಎಂದು ವಿಶ್ಲೇಷಿಸಲಾಗ್ತಿದೆ. ಹೌದು, ಭಾರತ ಕೇವಲ ಶಾಂತಿಪ್ರಿಯ ರಾಷ್ಟ್ರವಲ್ಲ, ಇದು ಎಲ್ಲ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿಯನ್ನು ಸಾಧಿಸಲು ಮುಂದಾಗುತ್ತಿದ್ದು ಅದರೊಂದಿಗೆ ಸ್ನೇಹ ಬಯಸಲು ಹಲವು ರಾಷ್ಟ್ರಗಳು ಇದೀಗ ಮುಂದಾಗಿವೆ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೊನ್ನೆಯಷ್ಟೇ ಚೀನಾ ಕೂಡ ಭಾರತದೊಂದಿಗೆ ಉತ್ತಮ ಸ್ನೇಹವನ್ನು ಬಯಸಲು ಕೆಲವೊಂದು ಮಾತುಗಳನ್ನು ಹೇಳಿರುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಚಾರ. ಇದಾದ ಬಳಿಕ ಇದೀಗ ಅಮೆರಿಕ ಕೂಡ ಇಂತಹದ್ದೇ ಮಾತನ್ನು ಹೇಳ್ತಿದೆ. ಅದೇನೆಂದರೆ, ಅಮೆರಿಕ ಮತ್ತು ಭಾರತದ ಸ್ನೇಹ ಏನಿದೆ ಇದು ಮತ್ತಷ್ಟು ಹೆಚ್ಚಾಗ್ತಿದೆ ಎನ್ನುವಂಥ ಮಾತನ್ನು ಅಮೆರಿಕದ ಪೆಂಟಗಾನ್ ಹೇಳಿದೆ. ಇನ್ನು ಇದಷ್ಟೇ ಅಲ್ಲದೆ ಇಂಡೋ ಪೆಸಿಫಿಕ್ ಭದ್ರತಾ ವ್ಯವಹಾರಗಳ ರಕ್ಷಣಾ ಸಹಾಯಕ ಕಾರ್ಯದರ್ಶಿ ಎಲಿ ಎಸ್ ರಾಟ್ನರ್ ಏನಿದ್ದಾರೆ ಅವರು ಇಂತಹ ಒಂದೊಂದು ಮಾತನ್ನು ಹೇಳಿದ್ದಾರೆ. ಭಾರತ ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರೂ ಸಹ ಅವರು ನಮ್ಮೊಂದಿಗೂ ಕೂಡ ಉತ್ತಮ ಸಂಬಂಧವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಕೇವಲ ಆಮದು ಅಥವಾ ರಫ್ತಿನ ವಿಚಾರದಲ್ಲಿ ಮಾತ್ರವಲ್ಲ, ಎಲ್ಲ ವಿಚಾರದಲ್ಲಿಯೂ ಭಾರತ ಮತ್ತು ಅಮೆರಿಕ ಉತ್ತಮ ಸಂಬಂಧವನ್ನು ಹೊಂದಿದೆ. ಮಿಲಿಟರಿಯಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲಿಯೂ ಇಂದು ನಾವು ಉತ್ತಮ ವ್ಯಾಯಾಮಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಯುದ್ಧಾಭ್ಯಾಸಗಳೇನಿವೆ ಅವುಗಳನ್ನು ಮಾಡುವಂತಹದ್ದು, ಹೆಲಿಕಾಪ್ಟರ್ಗಳನ್ನು ಖರೀದಿಸುವಂತಹ ವಿಚಾರ ಇರಬಹುದು. ಹೀಗೆ ಹಲವು ವಿಚಾರಗಳೊಂದಿಗೆ ಭಾರತ ಮತ್ತು ಅಮೆರಿಕ ಉತ್ತಮ ಸಂಬಂಧಗಳನ್ನು ಹೊಂದಿವೆ. ಇದಷ್ಟೇ ಅಲ್ಲದೆ US ಮತ್ತು ಭಾರತ ಇಂಡಸ್ ಎಕ್ಸ್ ಎನ್ನುವಂತಹ ಯುದ್ಧಾಭ್ಯಾಸವನ್ನು ಮಾಡ್ತಿದೆ. ಏರೋಸ್ಪೇಸ್ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ ಆಯೋಜಿಸುವಂತಹ ಒಪ್ಪಂದದೊಂದಿಗೆ F414 ಜೆಟ್ ವಿಮಾನಗಳನ್ನು ದೇಶೀಯವಾಗಿ ಉತ್ಪಾದನೆ ಮಾಡಲು ಎರಡೂ ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದಷ್ಟೇ ಅಲ್ಲದೆ ದ್ವೈವಾರ್ಷಿಕ ಅಂದರೆ 2 ವರ್ಷಕ್ಕೊಮ್ಮೆ ನಡೆಯುವಂತಹ ವೈಮಾನಿಕ ಪ್ರದರ್ಶನ ಏನಿದೆ ಏರೋ ಇಂಡಿಯಾ ಮತ್ತು ದ್ವಿಪಕ್ಷೀಯ ವಾಯು ವ್ಯಾಯಾಮವಾದಂತಹ ಕೋಪ್ ಇಂಡಿಯಾ USB-1B ಬಾಂಬರ್ಗಳ ಭಾಗವಹಿಸುವಿಕೆಯಲ್ಲಿಯೂ ಕೂಡ ಭಾರತ ಮತ್ತು ಅಮೆರಿಕ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಟೈಗರ್ ಟ್ರಂಪ್ ಇರಬಹುದು, ಸಮುದ್ರ ಡೊಮೈನ್ ಜಾಗೃತಿ ಇರಬಹುದು, ಹೀಗೆ ಹಲವಾರು ವಿಚಾರಗಳಲ್ಲಿ ಅಮೆರಿಕ ಮತ್ತು ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಅಮೆರಿಕ ಮತ್ತು ಭಾರತ ಏನಿದೆ ಉತ್ತಮ ಸಂಬಂಧವನ್ನು ಹೊಂದಿವೆ. ಈ ಹಿಂದೆ ತುಂಬಾ ಹಿಂದ್ಗಡೆ ನಾವು ಅಮೆರಿಕದೊಂದಿಗೆ ಅಷ್ಟೊಂದು ಸಂಬಂಧವನ್ನು ಹೊಂದಿರಲಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಅಮೆರಿಕ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡ್ತಾ ಇತ್ತು, ಪಾಕಿಸ್ತಾನಕ್ಕೆ ಬೇಕಾದಂಥ ಯುದ್ಧೋಪಕರಣಗಳನ್ನು ನೀಡ್ತಿತ್ತು. ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಸೃಷ್ಟಿಸಿದಂತಹ ದೇಶ ಯಾವುದು ಅಂದರೆ ಅದು ಅಮೆರಿಕ. ಆ ಕಾರಣದಿಂದಲೇ ನಾವು ಅಮೆರಿಕದೊಂದಿಗೆ ಅಷ್ಟು ಉತ್ತಮ ಸಂಬಂಧವನ್ನು ಹೊಂದಿರಲಿಲ್ಲ. ಆದರೆ ನಾವು ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ವಿ. ನಿಮಗೆ ಗೊತ್ತಿರಬಹುದು, ಕೆಲ ತಿಂಗಳ ಹಿಂದೆ ಜೈಶಂಕರ್ ಒಂದು ಮಾತನ್ನು ಹೇಳಿದರು, ನಾವು ಎಂದೇ ಆದರೂ ಕೂಡ
ರಷ್ಯಾವನ್ನ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಅಮೆರಿಕ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಂತೆ ರಷ್ಯಾ ನಮಗೆಂದೂ ಬೆನ್ನಿಗೆ ಚೂರಿ ಹಾಕಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು. ನಿಮಗೆ ಗೊತ್ತಿರಬಹುದು, ಈ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಏನಿದೆ ಆ ಸಮಯದಲ್ಲಿ ಅಮೆರಿಕ ಒಂದು ಮಾತನ್ನ ಹೇಳುತ್ತೆ ಭಾರತಕ್ಕೆ. ಏನಂದ್ರೆ ಈ ಯುದ್ಧದ ಸಮಯದಲ್ಲಿ ರಷ್ಯಾದ ಮೇಲೆ ನೀವು ನಿರ್ಬಂಧವನ್ನ ಏರಬೇಕು, ರಷ್ಯಾದಿಂದ ಯಾವುದೇ ತೈಲವನ್ನ ತೆಗೆದುಕೊಳ್ಬಾರ್ದು ಎನ್ನುವಂತಹ ಮಾತನ್ನ ಹೇಳುತ್ತೆ. ಯಾಕಪ್ಪ ಅಂದ್ರೆ ರಷ್ಯಾ ಉಕ್ರೇನ್ ಮೇಲಿನ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಆರ್ಥಿಕವಾಗಿ ದಿಗ್ಬಂಧನ ಆಗ್ಬೇಕು ಎನ್ನುವಂಥದ್ದು ಅಮೆರಿಕದ ಮಾತಾಗಿರುತ್ತೆ. ಆದರೆ ಅಮೆರಿಕದ ಮಾತನ್ನ ಧಿಕ್ಕರಿಸುವಂಥ ಕೆಲಸವನ್ನ ಭಾರತ ಮಾಡುತ್ತೆ. ರಷ್ಯಾದೊಂದಿಗೆ ಉತ್ತಮ ತೈಲವನ್ನ ತೆಗೆದುಕೊಳ್ಳುತ್ತೆ ಮತ್ತು ಅಮೆರಿಕಕ್ಕೆ ಸಮಜಾಯಿಷಿಯನ್ನ ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅದಾದ ಬಳಿಕ ಅಮೆರಿಕ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ. ಆದರೂ ಕೂಡ ಭಾರತ ಅದ್ಯಾವುದಕ್ಕೂ ಡೋಂಟ್ ಕೇರ್ ಅನ್ನೋದಿಲ್ಲ. ಅದೇ ಕಾರಣಕ್ಕೆ ಮತ್ತೆ ಅಮೆರಿಕ ಹೇಳುತ್ತೆ, ನೀವು ಯಾರೊಂದಿಗಾದರೂ ವ್ಯಾಪಾರವನ್ನು ಮಾಡ್ಕೊಳ್ಳಿ, ಬಟ್ ನಮ್ಮೊಂದಿಗೆ ಚೆನ್ನಾಗಿರಿ ಎನ್ನುವಂಥ ಮಾತನ್ನ ಹೇಳುತ್ತೆ. ಸೊ ಈ ಎಲ್ಲ ಘಟನೆಗಳಾದರೂ ಕೂಡ ಭಾರತ ಮತ್ತು ಅಮೆರಿಕ ಉತ್ತಮ ಸಂಬಂಧವನ್ನು ಹೊಂದ್ತಾ ಇದೆ. ಯಾಕಂದರೆ ಇದೀಗ ಅಮೆರಿಕಕ್ಕೆ ಭಾರತ ಅನಿವಾರ್ಯವಾಗಿದೆ. ಯಾಕಂದರೆ ಚೀನಾ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೀತಾ ಇದೆ. ಚೀನಾಕ್ಕೆ ಏನಾದರೂ ಅಮೆರಿಕ ಏನಾದರೂ ಟಕ್ಕರ್ ಕೊಡಬೇಕು ಅಂದರೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದ್ದು ಭಾರತ. ಅದೇ ಕಾರಣಕ್ಕೆ ಇದೀಗ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸ್ತಾ ಇದೆ. ಈ ಹಿಂದೆ ಭಾರತ ಮತ್ತು ಅಮೆರಿಕದೊಂದಿಗೆ ಏನು ಸಂಬಂಧ ಇತ್ತೋ ಅದನ್ನು ಮೀರಿದಂಥ ಸಂಬಂಧ ಈಗ ಭಾರತ ಮತ್ತು ಅಮೆರಿಕದೊಂದಿಗೆ ಇದೆ. ಇದೇ ವಿಚಾರವನ್ನು ಇದೀಗ ಅಮೆರಿಕದ ಪೆಂಟಗಾನ್ ಇಡೀ ವಿಶ್ವದ ಮುಂದೆ ತೆರೆದಿಟ್ಟಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.